ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನ ಪಂಚಕಿ ಮೇಳ ಅಧ್ಯಕ್ಷರು, ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳು. ಈಗ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡೈಸ್ ಮೇಲೆ ಆಗಲಾಗ್ತಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ, ತಮ್ಮ ಸ್ಫೂರ್ತಿಯನ್ನು ತುಂಬೋಣ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಸ್ಫೂರ್ತಿಯ ಕೀರ್ತಿ ತಂದಿರುವ ಹೆಮ್ಮೆಯ ಮುಖ್ಯಮಂತ್ರಿಗಳು, ಕರುನಾಡಿನ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು. ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಶಿವಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಚೆನ್ನವೀರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಚಿವರು ಆದಂಥ ಶ್ರೀ ಈಶ್ವರ ಖಂಡ್ರೆ ಅವರೇ, ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರೇ, ಸಚಿವರಾದಂಥ ರಹೀಂ ಖಾನ್ ಅವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರೇ, ಅರವಿಂದ ಅರಳಿಯವರೇ, ಮೇಲ್ಮನೆಯ ಸದಸ್ಯರು, ಚಂದ್ರಶೇಖರ ಪಾಟೀಲ್ ಇವರು ಕೂಡ ಮೇಲ್ಮನೆ ಸದಸ್ಯರು, ಭೀಮರಾವ್ ಪಾಟೀಲ್ ಮೇಲ್ಮನೆಯ ಸದಸ್ಯರು, ವಿಜಯ್ ಸಿಂಗ್ ಮಾಜಿ ಮೇಲ್ಮನೆಯ ಸದಸ್ಯರು, ಬಸವರಾಜ್ ಜಾಬ್ ಶೆಟ್ಟಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಶಾಸಕರಾದಂಥ ಚೆನ್ನಾರೆಡ್ಡಿಯವರು, ಅಭಿನಂದನಾ ಭಾಷಣವನ್ನು ಮಾಡಿದಂಥ ಅಖಿಲ ಭಾರತ ಶರಣ ಸಾಹಿತ್ಯದ ಗೌರವಾಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪನವರೇ, ಆರ್ ಪಾಟೀಲ್ ವೇದಿಕೆ ಮೇಲಿರ್ತಕ್ಕಂಥ ಹೋದ್ರು ಶಾಮನೂರವ್ರು ಹೋದ್ರಲ್ಲ, ಶಾಮನೂರವ್ರು ಇಲ್ಲ, ಆದರೂ ಕೂಡ ಈಗಾಗಲೇ ಈ ವೇದಿಕೆಯನ್ನ ಬಿಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶ್ಯಾಮನೂರು ಶಿವಶಂಕರಪ್ಪನವರೇ,
ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಪೂಜ್ಯ ಬಸವಲಿಂಗ ಪಟ್ಟದೇವರು ಇತರ ಪೂಜ್ಯರು ನನ್ನನ್ನ ಒಮ್ಮೆ ಒಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು. ನಾನು ಹಿಂದೆ ಮುಂದೆ ವಿಚಾರ ಮಾಡದೇನೆ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ನಲ್ಲಿ ವಿಷಯವನ್ನ ಇಟ್ಟು ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ನಾನು ಬಹಳ ದಿನಗಳನ್ನ ತಗೊಳ್ಳಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲೇ ಈ ವಿಚಾರವನ್ನು ಮಂಡಿಸಿದಾಗ ಎಲ್ಲ ಸಚಿವರು ಕೂಡ, ಕ್ಯಾಬಿನೆಟ್ ಸಚಿವರು ಒಕ್ಕೊರಲಿನಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಲಿನ ತೀರ್ಮಾನ ಆಯಿತು. ಆ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದ. ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ, ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ